ಸಾಗರದ ನೆಹರು ನಗರದ ಹಿಂಭಾಗದಲ್ಲಿ ಹರಿಯುತ್ತಿರುವ ಹೊಳೆಗೆ 11 ಕೋಟಿ ರುಗಳು ಬಿಡುಗಡೆ ಮಾಡಿದ ಶಾಸಕ ಕೃಷ್ಣಗಳು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಹಿಂದೆ 10 ಕೋಟಿ ಗುದ್ದಲಿ ಪೂಜೆ ಮಾಡಿದ್ದೀನಿ. ಕೆಲಸ ಏನಾಯ್ತು? ಯಾಕೆ ಶುರು ಮಾಡಲಿಲ್ಲ? ಯಾರು ಗುತ್ತಿಗೆ ಹಿಡಿದ್ಯಾರದು? ಹಿಂದೆ 10 ಕೋಟಿ ಕೊಟ್ಟಿರೋದು ಅದಕ್ಕೆ ಏನಲ್ಲ, ಯಾಕೆ ಶುರು ಮಾಡಿಲ್ಲ ಅಂದೆ? ಅವ್ರಿಗೆ ಗೊತ್ತಿಲ್ಲ, ಅವ್ರು ಖರ್ಚ್ಬೇಕಾಯ್ತಲ್ಲ. ಅದು ದುಡ್ಡಿದೆ, ದುಡ್ಡು ರೆಡಿ ಇದೆ ಅದು. ಹಾಗಾಗಿ ಈಗ ಮತ್ತೆ 1 ಕೋಟಿ ರೂಪಾಯಿ ಬಂದಿದೆ. ಒಟ್ಟು 11 ಕೋಟಿ ಸಾಕಾಗಲ್ಲ. ಟೋಟಲ್ ಒಂದು 50 ಕೋಟಿ ಬೇಕು ಅನ್ನೋದು ನಿರೀಕ್ಷೆಯಲ್ಲಿ ಇದ್ದೀವಿ. ಈಗಾಗಲೇ 11 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಇನ್ನು 40 ಕೋಟಿಯನ್ನ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸರ್ ಹತ್ರ ಮಾತಾಡಿದ್ದೇನೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ 40 ಕೋಟಿ ಒಂದೇ ಸರಿ ಬಿಡುಗಡೆ ಮಾಡಿ ಬಹಳ ವರ್ಷದ ಈ ಭಾಗದ ಜನರ ಒಂದು ಕನಸಿದೆ. ಒಂದು ಕ್ಲೀನ್ ಆಗಬೇಕು. ಬಹಳಷ್ಟು ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದವು. ಎಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಮಿಷನರ್ ಆದಂಥ ನಾಗಪ್ಪನವರೇ, ಮಾಜಿ ನಗರಸಭಾ ಸದಸ್ಯರಾದಂಥ ತಶೀರ್ಪ ಅವರೇ ಕೊಟ್ಟಿದ್ದೀನಿ. ಹಿಂದಿನ ಸರಿ ಕೊಟ್ಟಿದ್ರು, 2008-9 ಸಹ ಕೊಟ್ಟಿದ್ರು. ಆದರೆ ಆ ಕಾಲದಲ್ಲಿ ದುಡ್ಡು ಕೊಡಲಿಕ್ಕೆ ಅಷ್ಟು ಆಗಲಿಲ್ಲ. ಆದರೆ ಯಾರೂ ಅದ್ರ ಬಗ್ಗೆ ಭಾಳ ಜನ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈ ಸರಿ ಬಂದ ಮೇಲೆ ನನಗೆ ನಿಜವಾಗಲೂ ಈ ಭಾಗದ ಜನರ ಕಷ್ಟ ಅರಿವಾಯಿತು. ಆದ್ದರಿಂದ ಅದು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಈ ಸರಿ ಏನಾದರೂ ಒಂದು ಮಾಡಿಸ್ಬೇಕಂತ ಹೇಳಿ ಈ ಸರಿ ಪ್ರಥಮ ಬಾರಿಗೆ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದೆ. ಭಾಳ ಖುಷಿಯಾದ್ರು, ಈ ಭಾಗದ ಜನರೆಲ್ಲ ಖುಷಿಯಾದ್ರು. ಯಾಕಂದರೆ ಇಲ್ಲೇನಾಗಿದೆ, ಪಾಪ ಕೊಚ್ಕೊಂಡು ಪಾಪ ಮನೆಯೆಲ್ಲ ಜರಿದು ಹೋಗ್ತಾ ಇದೆ. ಈ ಕಡೆ ಗದ್ದೆಯವ್ರದ್ದು ಏನು ಪ್ರಾಬ್ಲಮ್ ಆಗಲ್ಲ, ಅದು ಈಗ ಉಕ್ಕು ಹೋಗುತ್ತೆ, ಅವ್ರು ಸುಮ್ಮನಿರ್ತಾರೆ. ಬಟ್ ಅವರಿಗೆ ಸಮಸ್ಯೆ ಇಷ್ಟು ಹೋಗ್ತಾ ಇದೆ, ಸಮಸ್ಯೆ ಆಗಿದೆ. ಅದರಿಂದ ಭಾಳ ಆಯಿತು. ನಿಮ್ಗೆ ಗೊತ್ತು, ಹಿಂದೆ ಟಿಪ್ಟ ಬಶೀರ್ ಒಂದು ಲೇಔಟ್ ಮಾಡಿ ಅದಕ್ಕೆ ನೀರು ನುಗ್ಗಿ ಸಣ್ಣದಾಯ್ತು ಅಂತೇಳಿ ಇಲ್ಲಿಂದ ನೀರು ಫೋರ್ಸ್ ಜಾಸ್ತಿ ಹೋಗಿ ಆ ಲೇಔಟಿಗೆ ನೀರು ಬಂದಿತ್ತು. ಹಾಗೆ ಇಲ್ಲಿಂದ ಕೊನೆಯವರೆಗೂ ನಮ್ಮ ಸಣ್ಮನೆ ಸೇತುವೆಗೆ ಸಂಪರ್ಕ ಕೊಡಬೇಕಂತ ಹೇಳಿ ಸುಮಾರು 50 ಕೋಟಿ ರೂಪಾಯಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ 11 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಯಾಕಂದರೆ ಇದು ಒಂದೇ ಅಲ್ಲ, ಸಾಗರದ ಭಾಳಷ್ಟು ನೀರಾವರಿ ಯೋಜನೆಯ ಇದರಲ್ಲಿ ಇವತ್ತು ಗೌತಮ್ಪುರದ ಚಾನಲ್ಗಳಿಗೆ ರಿಪೇರಿ ಕೊಟ್ಟಿದ್ದೀನಿ. ಕಣ್ಣೂರಿನ ಭಾಳ ವರ್ಷಗಳ ನಂತರ ಕೊಚ್ಕೊಂಡು ಹೋಗ್ತಿತ್ತು, ಅವರಿಗೂ ಸಹ ಕೋಟ್ಯಾಂತರ ರೂಪಾಯಿ ಚಾನಲ್ ಕೊಟ್ಟಿದ್ದೀನಿ. ನೀರಾವರಿಯಲ್ಲೂ ಮತ್ತು ಮಾನ್ಯ DK ಶಿವಕುಮಾರ್ ಅವರ ಏನು ಸಹ ಈಗಾಗಲೇ ಹಣವನ್ನು ಸಣ್ಣ ಮಟ್ಟದಲ್ಲಿ ಕೊಡೋಕ್ಕಾಗಲ್ಲ. ಸಣ್ಣ ನೀರಾವರಿಯಲ್ಲಿ ಏನಾಗಿದೆ ಅಂದರೆ 1 ಕೋಟಿ ಕೊಡ್ತಾರೆ, ಅದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸಮಸ್ಯೆ ಇದೆ. ಅದರಿಂದ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ವರ್ಷದಲ್ಲಿ ಇದನ್ನ ಏನಾದ್ರು ಮಾಡಿ ಇದನ್ನು ಮುಕ್ತಾಯ ಮಾಡಿಕೊಡ್ಬೇಕು ಈ ಭಾಗದ ಜನರಿಗೆ ಅಂತಿದೆ. ಯಾಕಂದರೆ ನಾನು ನೋಡಿದೆ, ಹಿಂದೆ ಅಲ್ಲಿಂದ ಬರಬೇಕಾದ್ರೆ ಮಳೆಗಾಲದಲ್ಲಿ ಅಥವಾ ಬೇರೆ ಸಮಯದಲ್ಲಿ ಭಾರಿ ಕೊಚ್ಚಾಗಿರುತ್ತೆ. ಭಾಳ ಜನರು ಹೋಗೋರು ಆಚೆಗೆ ಹೋಗೋರಿಗೆ ಸಮಸ್ಯೆನೇ ಆಗಿದೆ. ಅದಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಮಾಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಿದೆ ಇವತ್ತು. ಹಾಗಾಗಿ ಇವತ್ತು ಈ 1 ಕೋಟಿ ರೂಪಾಯಿಯನ್ನು ಇವತ್ತು ಕಾಮಗಾರಿಯಿಂದ ನಾಗಪ್ಪನವ್ರು ಹೇಳ್ದಂಗೆ UGDಗೆ ಹಿಂದೆ 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈ ಸರಿ ನಾನು ಬಂದ ಮೇಲೆ ಮತ್ತೆ UGD 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ, ಪ್ಲಸ್ 15 ಒಟ್ಟು 35 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಆಯ್ತಾ? ಹಾಗಾಗಿ ಅದು ಇದರಿಂದ ಆ ಕಡೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಕಮಿಷನರು ಸಹ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾಗರದ ಜನರಿಗೆ ಈ ಒಂದು ಅಭಿವೃದ್ಧಿಯ ಇದರಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಭಾಳಷ್ಟು ಇವತ್ತು ಏನು ಸಾಗರದ ಕೆಲವು ಹೊಸ ಬಡಾವಣೆಗಳಿದ್ದಾವೆ. ಉದಾಹರಣೆ, ಇವತ್ತು ನಾನು ಈಗ ಅಲ್ಲಿ ಹೋಗಿದ್ದೆ, ಅಲ್ಲಿ ಮೇಲ್ಗಡೆ ಒಂದಿಷ್ಟು ಜನ ಕರ್ಕೊಂಡು ಹೋದರು. ಹಿಂದೆ ಲೇಔಟ್ ಮಾಡಿದವರು ಯಾವುದೇ ರೀತಿಯ ಜನರಿಗೆ ಆ ಲೇಔಟಿಂದ ಸರಿಯಾದಂಥ ವ್ಯವಸ್ಥೆ ಮಾಡಲಿಲ್ಲ. ಮೂಲ ಸೌಕರ್ಯಗಳನ್ನು ಕೈಕೊಟ್ಟಿದ್ದಾರೆ. ಯಾರ್ಯಾರು ಹಿಂದೆ ಲೇಔಟ್ ಮಾಡಿದ್ದಾರೆ ಅದು ಆ ಲೇಔಟಲ್ಲಿ ಇವತ್ತು ಮನೆ ಕಟ್ಕೊಂಡಿದ್ದಾರೆ, ಅಲ್ಲಿ ಏನೂ ಇಲ್ಲ ಆಗ್ಬಿಟ್ಟಿದೆ ಅವರಿಗೆ. ಈಗ ನಾವು ಅದನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆದರೆ ನಾವು ಕೈ ಬಿಡೋಕ್ಕಾಗಲ್ಲ. ಸಾರ್ವಜನಿಕರು ಇರೋದ್ರಿಂದ ನಾವೊಬ್ಬ ಜನಪ್ರತಿನಿಧಿಗಳಾಗಿ ಈಗ ಅಲ್ಲಿ ಹೋದಾಗ ಹೇಳಿದರು, ಈಗ ಒಂದು ವಾರದಲ್ಲಿ ಬರ್ತೀನಮ್ಮ ಅಂತ ಹೇಳಿ ಒಂದು 5 ಗಂಟೆಗೆ ನಾಗಪ್ಪ ಅಲ್ಲೊಂದು ಮೀಟಿಂಗ್ ಕರೆದುಬಿಡು, ಎಲ್ಲ ಸಾರ್ವಜನಿಕ ಕರಿ, ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋದನ್ನ ಅಲ್ಲೂ ಸಹ ನಾವು ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಮಾರಿ ಜಾತ್ರೆಯಲ್ಲೂ ಸಹ ಕೆಲವೊಂದು ರಸ್ತೆಗಳನ್ನು ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತು, ಜಾತ್ರೆ ಸಂದರ್ಭದಲ್ಲಿ ಭಾಳಷ್ಟು ಸಾಗರದ ರಸ್ತೆಗಳು ಹಾಳಾಗಿದ್ದು, ಅವನು ಸಹ ಮಾಡಿಸ್ಕೊಟ್ಟಿದ್ದೀನಿ.
ಈ ವರ್ಷ ಬಡ್ಜೆಟ್ ಅಲ್ಲಿ ಹೆಚ್ಚಿನ ಹಣವನ್ನ ಈ ಸರಿ ನಮ್ಮ ನಗರಸಭೆ ಮತ್ತು ಪಟ್ಟಣ ಪಂಚಾಯತಿಗೆ ಇಟ್ಟಿದ್ದಾರೆ. ಅದರಲ್ಲೂ ಸಹ ಈ ಸರಿ ಒಂದು ನಮಗೆ ಕನಿಷ್ಠ ಅಂದ್ರೆ 7-8 ಕೋಟಿ ಬರ್ಬೋದು. ಅದು ಬಂದ್ಬಿಟ್ರೆ ಹೊಸ ಏರಿಯಾದಲ್ಲಿ ಇವತ್ತು ನಾವು ಬಹಳಷ್ಟು ರಸ್ತೆಗಳು ಏನಾಗೋದಿದೆ ಅದನ್ನ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಖಂಡಿತ ಅದು ಈ ಸರಿ ಬಡ್ಜೆಟ್ ಅಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ. ಬಂದ ತಕ್ಷಣ ಮಾಡೋಣ ಅಂತ ನಾವು ತಿಳ್ಕೊಂಡಿದ್ವಿ. ಹಾಗೆ ನಮ್ಮಲ್ಲೂ ಒಂದಿಷ್ಟು ಹಣ ಕ್ರೋಢೀಕರಣದ ಹಣ ಇದೆ, ಬರುತ್ತೆ. ಎಷ್ಟು ಬರುತ್ತೆ ವರ್ಷಕ್ಕೆ? ಈ ವರ್ಷ ಇಲ್ಲ, ಅದು ಆಲ್ರೆಡಿ ಮುಕ್ತಾಯ ಆಗಿದೆ. ಹಾಗಾಗಿ ಸಾಗರದ ಕೆಲವೊಂದು ಪತ್ರಕರ್ತರು ಇಲ್ಲೇ ಇದ್ದೀರಿ. ನಮ್ಮ ಕನಸಿದೆ ಸಾಗರ ಕ್ಷೇತ್ರದಲ್ಲಿ, ನಾನು ಹೇಳಿದ್ನಲ್ಲ, ರಂಗಮಂದಿರ ಒಂದಾಗಿದೆ. ಅದ್ರ ಜೊತೆಗೆ ಸಾಗರದ ಪಾರ್ಕ್ಗಳು ಬಹಳ ಪ್ರಮುಖವಾಗಿ ಪಾರ್ಕ್ ಆಗ್ಬೇಕು. ನನ್ನ ಕಾಲದಲ್ಲಿ ಪಾರ್ಕ್ ಮಾಡಿದ್ದೆ ನಾನು, ಎಲ್ಲ ಹೋಗಿದ್ದವು. ಈಗ ಹೊಸ ಪಾರ್ಕ್ಗಳಿಗೆ ಎಲ್ಲ ಆದ್ಯತೆ ಕೊಟ್ಟಿದ್ದೀನಿ. ತಾಯಿ ಮಗು ಆಸ್ಪತ್ರೆದೊಂದು ಪಾರ್ಕ್ ಮಾಡಿಸಿದ್ದೀನಿ, ಶಾಂಪಲ್ ಆಗಿ ಒಂದು ಮಾಡಿಸಿದ್ದೀನಿ. ಅದು ಬಹಳ ಜನ ಖುಷಿ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಒಂದಿಷ್ಟು ಪಾರ್ಕ್ಗಳನ್ನ ಏರಿಯಾದಲ್ಲಿ ಮಾಡಬೇಕು ಅನ್ನೋದು ನಾವು ಇದು ಮಾಡಿದ್ದೀವಿ. ಅದನ್ನ ಈಗ ಮುಂದಿನ ಇದರಲ್ಲಿ ಫಸ್ಟ್ ಎಲ್ಲ ರೀತಿಯ ಪಾರ್ಕ್ಗಳನ್ನು ಮಾಡೋ ಮೂಲಕ ಈ ಒಂದು ಅಭಿವೃದ್ಧಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ.